ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಈಗಾಗಲೇ ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಈಗಾಗಲೇ 3 ಗಂಟೆ ನಂತರ ಬೆಂಗಳೂರಿಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ SIT ತಂಡ ಸೇರಿದಂತೆ ಪೊಲೀಸರು ಸಹ ಬಂದಿದ್ದಾರೆ. ಅವರು ಏನೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ನಲ್ಲಿ ಈಗಾಗಲೇ ಒಂದಷ್ಟು ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥ ಈಗಾಗಲೇ ಏನು ಸಾಕಷ್ಟು ಕಳೆದ 2 ದಿನಗಳಿಂದಲೂ ಸಹ ಅವರ ಬಗ್ಗೆ ಸಾಕಷ್ಟು ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ವಿಮಾನಗಳು ಏನೀಗಾಗಲೇ ಅಂತಾರಾಷ್ಟ್ರೀಯದಿಂದ ಬೆಂಗಳೂರಿಗೆ ವಿಮಾನಗಳು ಬರ್ತವೆ, ಆ ವಿಮಾನಗಳ ಪಟ್ಟಿಯನ್ನು ಸಹ ಪ್ರತಿನಿತ್ಯ ಸಹ ಪರಿಶೀಲನೆ ಮಾಡ್ತಿದ್ರು. ಒಂದು ತಂಡ ಪ್ರಮುಖವಾಗಿ SITಯ ಒಂದು ತಂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಿಟ್ಕೊಂಡು ಇಲ್ಲಿ ಏನು ಇಂಚಿಂಚು ಅವರ ಚಲನವಲನಗಳ ಬಗ್ಗೆ ಗಮನವನ್ನು ಇಟ್ಟು ಅವರ ಬಗ್ಗೆ ನಿಗಾವನ್ನು ಇಟ್ಟು ಏನು ಅದನ್ನ ಬಗ್ಗೆ ಪರಿಶೀಲನೆ ಮಾಡ್ತಾಯಿದ್ದಾರೆ. ಜೊತೆಗೆ ಇಂದು ಏನು ಕಳೆದ ರಾತ್ರಿಯಿಂದಲೂ ಸಹ ಏನು ಅವರು ಬರಬಹುದು, ಯಾವುದೇ ಕ್ಷಣದಲ್ಲಿ ಈಗಾಗಲೇ ಏನು ರೇವಣ್ಣ ಅವರ ಒಂದು ಬಂಧನ ಆಗಿರ್ತಕ್ಕಂಥ ಇಲ್ಲಿ ಯಾವುದೇ ಕ್ಷಣದಲ್ಲಿ ಬೆಂಗಳೂರಿಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಈಗಾಗಲೇ SIT ಅಧಿಕಾರಿಗಳು ಸಹ ಸಿಕ್ಕಿರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಸಹ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 2-3 ತಂಡಗಳನ್ನು ಮಾಡಿಕೊಂಡು ಈಗಾಗಲೇ ಏನು ಅಂತಾರಾಷ್ಟ್ರೀಯದಿಂದ ವಿದೇಶಗಳಿಂದ ಬರ್ತಾ ಇರ್ತಕ್ಕಂಥ ವಿಮಾನಗಳ ಮೇಲೆ ತೀವ್ರ ನಿಗಾವನ್ನು ವಹಿಸಿದ್ದಾರೆ. ಜೊತೆಗೆ ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ನಲ್ಲಿ 20% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಏನೊಂದು ಪ್ರಯಾಣಿಕರ ಪಟ್ಟಿ ಇದೆ, ಅಲ್ಲಿ ಯಾರೆಲ್ಲ ಆ ವಿಮಾನಕ್ಕೆ ಬೋರ್ಡ್ ಆಗಿದ್ದಾರೆ, ಯಾರೆಲ್ಲ ವಿಮಾನದಲ್ಲಿ ಇದ್ದಾರೆ ಅಂತಕ್ಕಂಥ ಬಗ್ಗೆ ಸಹ ಸಾಕಷ್ಟು ಮಾಹಿತಿಯನ್ನು ಕಲೆ ಆಗ್ತಿದ್ದಾರೆ. ಮೂಲಗಳ ಪ್ರಕಾರ ಈಗಾಗಲೇ 3 ಗಂಟೆಯ ನಂತರ ಬೆಂಗಳೂರು ಅಥವಾ ಮಂಗಳೂರಿಗೆ ಬರಬಹುದು ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ತಂಡಗಳಾಗಿ ಇಲ್ಲಿ ಈಗಾಗಲೇ ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ ಜೊತೆಗೆ ಏನು SIT ಏನು ವಿಶೇಷವಾಗಿ ತನಿಖೆಯನ್ನು ಮಾಡ್ತಿದೆ ಪ್ರಕರಣದ ಬಗ್ಗೆ SIT ತಂಡ ಸಹ ಈಗಾಗಲೇ ಬಂದು ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಏನೋ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಇಲ್ಲಿಗೆ ಬಂದರೆ ಇಲ್ಲಿಂದ ಪ್ರಮುಖವಾಗಿ ಏನು ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ SIT ಕಚೇರಿ ಅಲ್ಲಿ ವಿಚಾರಣೆಯನ್ನು ನಡೆಸಬೇಕು ಅಂತಕ್ಕಂಥ ಈಗಾಗಲೇ ಸಿದ್ಧತೆಯನ್ನು ಸಹ ಮಾಡ್ಕೊಂಡಿದ್ದಾರೆ. ಇನ್ನು ಬಂದಂಥ ಸಂದರ್ಭದಲ್ಲಿ ಅವರು ಕರ್ಕೊಂಡು ಹೋಗೋದಕ್ಕೆ ವಾಹನಗಳ ವ್ಯವಸ್ಥೆಯನ್ನು ಸಹ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಬಂದರೆ ಇಲ್ಲಿಗೆ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದ ಟರ್ಮಿನಲ್ 2 ಇಂದ ಬೆಂಗಳೂರಿಗೆ ಕರೆದುಕೊಂಡೋಗಿ ಅಲ್ಲಿ ವಿಚಾರಣೆಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಈಗಾಗಲೇ ಅಧಿಕಾರಿಗಳು ತಯಾರಿಯನ್ನು ಸಹ ಮಾಡ್ಕೊಂಡಿದ್ದಾರೆ. ಇನ್ನು ನಾವು ನೋಡ್ತಾ ಇರ್ತಕ್ಕಂಥ ಏನು ಈ ದೃಶ್ಯ ಇದೆ, ಇದು ಏನು ಒಳಗಡೆಯಿಂದ ಬರ್ತಕ್ಕಂಥ ಏನು ಪ್ರಯಾಣಿಕರು ಬರ್ತಾರೆ ಅವರು ಹೊರಗಡೆ ಬರ್ತಕ್ಕಂಥ ದೃಶ್ಯ. ಇದೇ ಒಂದು ಗೇಟಿಂದ ಈಗ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದರೆ ಇಲ್ಲಿಂದ ಒಳಗಡೆ ಇಮಿಗ್ರೇಷನ್ನಲ್ಲಿ ಈಗಾಗಲೇ ಏನು ಲುಕ್ಔಟ್ ನೋಟಿಸನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ಇಮಿಗ್ರೇಷನ್ನಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಕರೆದುಕೊಂಡು ಬಂದು ಏನು ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಸಹ ಈಗಾಗಲೇ SIT ಅಧಿಕಾರಿಗಳು ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಏನು ಒಂದು ನಿನ್ನೆ ರಾತ್ರಿಯಿಂದಲೂ ಸಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ SIT ಅಧಿಕಾರಿಗಳು ಸೇರಿದಂತೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸಹ ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಏನೀಗಾಗಲೇ ವಿದೇಶಗಳಿಂದ ಬರ್ತಾ ಇರ್ತಕ್ಕಂಥ ವಿಮಾನಗಳಲ್ಲಿ ಇರ್ತಕ್ಕಂಥ ಪ್ರಯಾಣಿಕರ ಲಿಸ್ಟನ್ನು ಸಹ ಪರಿಶೀಲನೆ ಮಾಡ್ತಿದ್ದಾರೆ. ಆ ಮೂಲಕ ಏನು ಪ್ರಜ್ವಲ್ ರೇವಣ್ಣನ ಬಂದರೆ ವಶಕ್ಕೆ ಪಡೆಯುವಂಥ ಎಲ್ಲ ತಯಾರಿ ಸಹ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ದೇವನಹಳ್ಳಿ.